ನಮಸ್ತೆ. ಸಿಂಗಲ್ ಆಗಿರ್ತಕ್ಕಂಥ ಎಲ್ಲ ಹುಡುಗರು ಕೂಡ ನನಗೆ ಗೊತ್ತಿದೆ ರೀ, ನಿಮ್ಮ ಕಷ್ಟ ಎಲ್ಲ ನಮಗೆ ಅರ್ಥ ಆಗುತ್ತೆ. ಯಾಕಂದರೆ ಸಿಂಗಲ್ ಆಗಿ ನಾವು ಸಹ ಇದ್ದೀವಿ. ನಮಗೂ ಕೂಡ ಇನ್ನೂ ಕೂಡ ಯಾರು ಹೆಣ್ಣು ಕೊಡ್ತಾ ಇಲ್ಲ. ಯಾಕಂದರೆ ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಹೊಲ ಇಲ್ಲ, ನನಗೆ ಇರೋದಕ್ಕೆ ಮನೆ ಇಲ್ಲ. ಅದಕ್ಕೋಸ್ಕರ ನನಗೆ ದುಡ್ಡು ಯಾರು ಕೊಡ್ತಾ ಇಲ್ಲ. ಹಾಗಾಗಿನೇ ನನಗೆ ಇಲ್ಲ ಅಂತಂದ್ಬಿಟ್ಟು ಕೊಡ್ತಾ ಇಲ್ಲ. ಇದ್ದೋರಿಗೆ ಏನಕ್ಕೆ ಕೊಡ್ತಾ ಇಲ್ಲ ಅಂತಂದ್ಬಿಟ್ಟು ಪ್ರಸ್ತುತ ಒಂದು ಪ್ರೊಫೈಲ್ ರೆಡಿ ಮಾಡಿಕೊಂಡು ನಾನು ನಿಮಗೆ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಇದು ನನಗೆ ಗೋವಿಂದ ಭಟ್ಟ ಬ್ರೋಕರ್ ಅವರು ಕಳಿಸಿರ್ತಕ್ಕಂಥ ಡೀಟೇಲ್ಸು. ಈಕೆ ಹೆಸರು ಸುಹಾಸಿನಿ. ಪ್ರಸ್ತುತ ತೆಕ್ಕಲಕೋಟೆ ಅಂತ ಬಳ್ಳಾರಿ ಹತ್ತಿರ ಬರುತ್ತೆ ಇದು. ಈ ಒಂದು ಊರಿನಲ್ಲಿ 15 ವರ್ಷಗಳಿಂದ ವಾಸವಾಗಿರ್ತಕ್ಕಂಥದ್ದು ಈಕೆ. ಪ್ರಸ್ತುತ ಸುಹಾಸಿನಿ ಅನ್ನುವಳು ಈಕೆ ಬಂದ್ಬಿಟ್ಟು ಒ ಬಿ ಸಿ, ಅಂದರೆ ಒ ಬಿ ಸಿಯಲ್ಲಿ ಬರುತ್ತೆ ಅಂತ ನೋಡಿ ಸ್ನೇಹಿತರೆ. ಅದೊಂದು ಜಾತಿ ಅಂತೆ, ಯಾವುದೋ ಅಂತಂದರೂ ಜ್ಞಾಪಕ ಇಲ್ಲ. ಬಟ್ ಒ ಬಿ ಸಿ ಇದು ಜನರಲ್, ಒ ಬಿ ಸಿ ಐ ಥಿಂಕ್ ಜನರಲಲ್ಲಿ ಬರುತ್ತೆ ಅಂತೆ. ಒ ಬಿ ಸಿ ಅಲ್ಲ, ಜನರಲಲ್ಲಿ ಬರುತ್ತೆ. ಬಣಜ್ಗೆರ ಜಾತಿ ಅಂತ ಕರಿತೀವಿ ನೋಡಿ, ಆ ಒಂದು ಜಾತಿಯ ಹುಡುಗಿ. ಅಪ್ಪಟ ಸೌರಶಕ್ತಿ ಮತ್ತು ಫ್ಯಾಷನ್ ಕಚೇರಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಈಕೆ. 21,000 ರೂಪೀಸ್ ಸ್ಯಾಲ್ರಿ ಸಿಗ್ತಾಯಿದೆ ಮಂತ್ಲಿ ಈಕೆಗೆ. ಈಕೆಗೆ ಒಬ್ಬ ಹುಡುಗನ ಅವಶ್ಯಕತೆ ಇದೆ. ಸುಹಾಸಿನಿ 27 ವಯಸ್ಸಿನ ಮಹಿಳೆಗೆ. ಈಕೆಯ ವ್ಯಕ್ತಿತ್ವ ನೋಡೋಣ, ಅಂದರೆ ಪರ್ಸ್ನಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ನೋಡೋಣ. ಒಂದು ಗಂಡು ನೋಡ್ತಾ ಇದ್ರೆ, ಹೆಣ್ಣು ನೋಡ್ತಿದ್ರೆ ಅಂದರೆ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ತೆಗೆದುಕೊಳ್ತೀರ ತಾನೇ ನೀವು. ಅದಕ್ಕೆ ಹೇಳ್ತಾ ಇದ್ದೇನೆ. ಡಿಸಪ್ಲೈನ್ ಅಂದರೆ ಕ್ಲೀನಿಂಗ್ ಜಾಸ್ತಿ ಈಕೆ. ಸ್ವಲ್ಪ ಸಣ್ಣ ಸಣ್ಣ ವಿಚಾರಕ್ಕೆ ಸೀರಿಯಸ್ನೆಸ್ ಮಾಡ್ಕೊಳ್ತಾಳೆ. ಇವಾಗಲೇ ಹೇಳ್ತಿದ್ದೀನಿ, ಆಮೇಲೆ ನೀವು ತಪ್ಪು ಹೇಳಿದ್ದೀರ ಅಂತ ನಂಗೆ ಹೇಳಕ್ಕೆ ಹೋಗ್ಬಿಡಿ. ಸೀರಿಯಸ್, ಕೋಪ ಜಾಸ್ತಿ. ಅಬೌಟ್ ಈಕೆ ಒಂದು ಕೆರಿಯರ್ ಆಗಿ ಲೈಫ್ ಬಗ್ಗೆ ಸ್ವಲ್ಪ ಯೋಚನೆ ಜಾಸ್ತಿ ಮಾಡ್ತಾಳೆ. ಅಂದರೆ ನಾನು ಇವಾಗ ಇದು ಮಾಡಿದ್ದೀನಿ, ಮುಂದೆ ಏನು ಮಾಡಬೇಕು, ಈ ರೀತಿ ಕರಿಯರ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾಳೆ. ಒಳ್ಳೆಯ ಒಂದು ತಾಳ್ಮೆ ಉಳ್ಳಂತಹ ರೆಸ್ಪಾನ್ಸಿಬಿಲಿಟಿ ಇರತಕ್ಕಂಥ ಹುಡುಗಿ. ರೆಸ್ಪಾನ್ಸಿಬಿಲಿಟಿ ಅಂತಂದರೆ ಏನು ಅಂದರೆ, ಒಂದು ಯಾವುದಾದ್ರೂ ವಿಷಯ ಮತ್ತು ಯಾವುದ್ರ ಬಗ್ಗೆ ಏನಾದರೂ ಇದು ಮಾಡಲೇಬೇಕು ಅಂದರೆ ಅದನ್ನು ಹೆಗಲ ಮೇಲೆ ಹೊತ್ಕೊಂಡು ಜವಾಬ್ದಾರಿತನ ತೆಗೆದುಕೊಳ್ಳುವಂಥದ್ದು, ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಅಂತಾರೆ. ಕುಟುಂಬದಲ್ಲಿ ತಂದೆಯವರು ವಿದ್ಯುತ್ತಲ್ಲಿ ಕೆಲಸ ಆಗಿರ್ತಾರೆ, ಲೈಮನ್ ಕೆಲಸ. ತಾಯಿಯವರು ಮನೆಯಲ್ಲಿ ಗೃಹಿಣಿ. ಒಬ್ಬ ಅಕ್ಕ ಇದ್ದಾರೆ, ಅವ್ರಿಗೆ ಆಲ್ರೆಡಿ ಮದುವೆ ಆಗಿದೆ ಅಂತ ಹೇಳಿದರು. ಸುಹಾಸಿನಿ ಅವ್ರಿಗೆ ಇರ್ತಕ್ಕಂತಹ ಆಸ್ತಿ ಜೊತೆಗೆ ಹುಡುಗ ಯಾವ ರೀತಿ ಇರಬೇಕು ಅನ್ನೋದರ ನೋಡೋದಾದರೆ, ಶಾಂತಿ ಇಷ್ಟಪಡುವಂಥ ಒಬ್ಬ ಹುಡುಗ ಇರಬೇಕಂತೆ. ಪೇಷನ್ಸ್ ಜಾಸ್ತಿ ಇರಬೇಕು ಅಂತ ಹುಡುಗ ಇದ್ದರೆ ನನಗೆ ತಿಳಿಸಿ. ಅನಗತ್ಯ ಗದ್ದಲ ಬೇಡ ಅಂತಂದರೆ, ಅನ್ನೆಸೆಸರಿ ರೀಸನ್ ಇಲ್ಲದೆ ಇರತಕ್ಕಂಥ ವಿಷಯಕ್ಕೆಲ್ಲ ಗದ್ದಲ ಮಾಡ್ಕೋಬಾರ್ದು, ಡ್ರಾಮಾ ಮಾಡಬಾರ್ದು ಅಂತ ಹೇಳಿದ್ದಾರೆ. ವಯಸ್ಸಿನ ಅಂತರ 2ರಿಂದ 5 ವರ್ಷ ಇರಲಿ, ನನಗೇನು ಅಭ್ಯಂತರ ಇಲ್ಲ. ನೀವು 5 ವರ್ಷ ದೊಡ್ಡವರ ನನಗಿಂತ, ಓಕೆ ಬಿಡಿ. ಬಟ್ ನಾನು ಹೇಳಿರ್ತಕ್ಕಂಥ ಪಾಯಿಂಟ್ ಕರೆಕ್ಟ್ ಇರ್ರಿ, ನಾನು ಹೇಳ್ದಂಗೆ ಕೇಳ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಸ್ಥಿರ ಮನಸ್ಸಿಗೆ ಅನುಕೂಲ ಕೊಡುವಂಥ ಒಬ್ಬ ಹುಡುಗ ಆಗಿರಬೇಕಂತೆ. ಸಮಸ್ಯೆ ಎಷ್ಟೇ ಬಂದರೂ ಕೂಡ ಮಾತಿನಿಂದ ಬಗೆಹರಿಸಿಕೊಳ್ಬೇಕು ಹೊರತು ಡೈವರ್ಸು, ತವ್ರ ಮನೆಗೆ ಹೋಗು, ನಿನ್ನ ಅಪ್ಪ ಅಮ್ಮನ ಕರೆಸು, ಇದು ಬೇಡ. ನಾನು ಇವಾಗಲೇ ಹೇಳ್ತಿದ್ದೀನಿ, ಇಂಥ ಹುಡುಗ ಇದ್ದರೆ ದಯಮಾಡಿ ವಿಡಿಯೋ ನೋಡೋಕ್ಕೆ ಹೋಗಬೇಡಿ ಅಂತ ಅವ್ರು ಹೇಳಿದ್ದಾರೆ. ನಾನೆಲ್ಲ ಹೇಳ್ತಾ ಇರೋದು, ಅವ್ರು ಹೇಳಿರೋದು. ಒತ್ತಡದಲ್ಲೂ ಕೂಡ ಕೋಪ ಹಿಡಿತದಲ್ಲಿ ಇಟ್ಟುಕೊಂಡು ಮಾತಾಡುವಂಥ ಒಬ್ಬ ಹುಡುಗ ಆಗಿದ್ದು, ನೆಮ್ಮದಿಯ ಜೀವನದ ಗುರಿಯನ್ನು ಇಟ್ಟುಕೊಂಡು ಹೋಗುವಂಥ ಹುಡುಗ ಆಗಿರಬೇಕಂತೆ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಈ ರೀತಿ ಪಾಯಿಂಟ್ಗಳನ್ನು ನಿಮ್ಮ ಹತ್ರ ಅಳವಡಿಸಿಕೊಂಡ್ರೆ ಆಕೆ ನಿಮ್ಮಯ ಒಡತಿ ಆಗ್ತಾರೆ. ನೀವು ಮಾಡಬೇಕಾಗಿರೋದು ಸಿಂಪಲ್. ಡಿಸ್ಕ್ರಿಪ್ಷನಲ್ಲಿ ಜಿಮೇಲ್ ಐ ಡಿಗೆ, ಬ್ರೋಕರ್ ಅವರ ಐ ಡಿಗೆ ಒಂದು ಮೆಸೇಜ್ ಮಾಡಬೇಕು. ಈಕೆ ಹೆಸರು, ಊರು, ನನಗಿಷ್ಟ ಆಗಿದ್ದಾರೆ, ಏನೆಲ್ಲ ಮಾಡಬೇಕು ಅಂತ. ಅವರು ಮುಂದಿನ ಪ್ರೊಸೀಜರ್ ಏನೆಲ್ಲ ಹೇಳ್ತಾರೆ ಅದಕ್ಕೆ ತಕ್ಕ ಹಾಗೆ ಮಾಡ್ಕೊಂಡು ಹೋಗಿ. ಬಟ್ ನನ್ನ ಕೇಳಕ್ಕೆ ಹೋಗ್ಬೇಡಿ, ಏನು ಸ್ವಾಮಿ ಅವ್ರು ಏನು ಹೇಳ್ತಾ ಇಲ್ಲ ಅಂತಂದರೆ ಕೇಳಿ ಸರಿಯಾಗಿ ಬ್ರೋಕರ್ ಅವರು. ಯಾಕಂದರೆ ಸುಮಾರು ಜನ ಕಳಿಸ್ತಾರೆ ಅವ್ರಿಗೆ ಮೆಸೇಜ್ಗಳನ್ನ, ಯಾರ್ದು ನೋಡಬೇಕು ಯಾರ್ದಿಲ್ಲ. ಸೊ ಅದೇ ಒಂದು ಬ್ರೋಕರು ನಮಗೆ ಏನಿಲ್ಲ ಅಂದ್ರೆ ನನಗೆ 25 ಪ್ರೊಫೈಲ್ಗಳು ಕಳಿಸ್ತಿದ್ದಾರೆ ಹುಡುಗಿಯರ್ದು. ಆಲ್ರೆಡಿ ನನ್ನ ಚಾನಲ್ ಚೆಕ್ ಮಾಡ್ಕೊಳ್ಳಿ. ಆಲ್ರೆಡಿ ಏನಿಲ್ಲ ಅಂದ್ರೆ ನನ್ನ ಚಾನಲಲ್ಲಿ ಒಂದು 150 ಆದರೂ ವೀಡಿಯೋಸ್ ಇದೆ. ಯಾಕಂದರೆ ಒಬ್ಬರು ನೋಡು, ಗೋವಿಂದ ಭಟ್ಟ ಶಾಸ್ತ್ರಿ ಅವರು ಕಳಿಸ್ತಾರೆ ನನಗೆ. ಅದಾದ ನಂತರ ವಿದ್ಯಾನಂದ ಅಂತ, ಆ ನಂತರ ಸ್ನೇಹಿತರೆ ಶ್ರೀ ಗೌರಿ ಅಂತ ಕಳಿಸ್ತಾರೆ. ಅವರವರ ಊರು ಅವರವ್ರಿಗೆ ಬಂದಿರತಕ್ಕಂಥ ದುಡ್ಡು ತೆಗೆದುಕೊಂಡು ಕಳಿಸ್ತಾರೆ. ನಾನು ಅದೇ ರೀತಿಯಲ್ಲಿ ಪ್ರಸ್ತುತ ನಿಮಗೂ ಕೂಡ ಹೇಳ್ತೇನೆ, ಆಯಿತಾ? ಸೊ ಪ್ರಸ್ತುತ ಮೆಸೇಜ್ ಮಾಡಿ, ಸ್ವಲ್ಪ ತಾಳ್ಮೆಯಿಂದ ಇರಿ, ನೋಡೋಣ. ಇವತ್ತೆಲ್ಲ ಒಂದು ದಿನ ನಿಮಗೆ, ಇವತ್ತೆಲ್ಲ ನಾಳೆ ಒಳ್ಳೆಯ ದಿನ ಬರುತ್ತೆ ಅಲ್ರಿ. ಇವಾಗ ಕತ್ಲಾಗುತ್ತೆ, ಆಮೇಲೆ ಮಾರ್ನಿಂಗ್ ಆಗುತ್ತೆ, ಆಮೇಲೆ ಕತ್ಲಾಗುತ್ತೆ ಅಲ್ವಾ? ಹಾಗಾಗಿ ವೇಟ್ ಮಾಡಿ, ತಾಳ್ಮೆಯಿಂದ ಇರಿ, ಒಳ್ಳೆ ಟೈಮ್ ಬರುತ್ತೆ. ಸೊ ಈ ಒಂದು ಕಾರು ನೋಡಿ ಸ್ನೇಹಿತರೆ, ಇದೊಂದು ಕಾರು ಪ್ರಸ್ತುತ ನಿಮಗೆ ಅವರ ಮದುವೆ ಆಗುವಂಥ ಹುಡುಗನಿಗೆ ಕೊಡ್ತಕ್ಕಂಥದ್ದು 7 ಸೀಟಿನ ಒಂದು ಕಾರಾಗಿರುತ್ತೆ.
ಪರ್ಫೆಕ್ಟ್ ಮೇಕಿಂಗ್ ಡಿಸೈನ್ ಮತ್ತು ಸಸ್ಪೆನ್ಷನ್ ಇದೆ. ಒಳ್ಳೆಯ ಒಂದು ಹ್ಯಾಂಡಲ್ ಇದೆ ಸ್ನೇಹಿತರೆ. ವೆಲ್ ಸಿಟ್ಟಿಂಗ್ ಇದೆ ಆ್ಯಂಡ್ ಒಳ್ಳೆಯ ಒಂದು ಕಮ್ಯಾಂಡಿಂಗ್ ಆ್ಯಂಡ್ ಒಳ್ಳೆಯ ಒಂದು ಕ್ವಾಲಿಟಿ ಇರ್ತಕ್ಕಂಥದ್ದು ಈ ಒಂದು ಕಾರು ಪ್ರಸ್ತುತ ನೋಡ್ತಾ ಇದ್ದೀರಾ. ವೈಟ್ ಕಲರಲ್ಲಿ ಇದೆ. ಸೊ ನಿಮಗೆ ಇದು ಕೊಡ್ತಕ್ಕಂಥದ್ದು ಅವರು ಕೊಡ್ತಾರಾ? ಏನಕ್ಕೆ ಕೊಡ್ತಾರೆ? ಯಾಕೆ ಕೊಡಬಾರ್ದು ರೀ? ಏನು ಹುಚ್ಚರಿದ್ದೀರಾ ನೀವು? ಆ ಪಾಯಿಂಟ್ಗಳೇನು ಕಡಿಮೆ ಹೇಳಿದಾರೆ ಅವರು? ಒಂದೊಂದು ಪಾಯಿಂಟ್ಗಳನ್ನ ನೋಡಿರಿ ಹೆಂಗೆ ಹೇಳಿದಾರೆ. ಈ ರೀತಿ ಇರಬೇಕು, ಈ ರೀತಿ ಇರಬೇಕು, ಈ ರೀತಿ ಇರಬೇಕು ಅಂತ. ಅದಕ್ಕೆ ತಕ್ಕ ಹಾಗೆ ನೀವು ಡಿಮ್ಯಾಂಡಲ್ಲಿರಿ. ನಾನು ಆ ರೀತಿ ಇದ್ದೀನಿ, ನನಗೇನು ಕೊಡ್ತೀಯ ನೀನು ಮದುವೆ ಆದರೆ ವರದಕ್ಷಿಣೆ ಕೊಡು ಅಂತ ಹೇಳಿ ಅವರೇ ಕೊಡ್ತಿದ್ದಾರೆ ಅಂದರೆ ಬೇಡ ಅಂತೀರಲ್ರಿ. ಬಿಡಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ತೆಗೆದುಕೊಂಡು ಹೋಗಿಸಿ ಅಂತಾರೆ. ನಾನು ಈ ಸಜೆಷನ್ ಕೊಡ್ತೀನಿ ನಿಮಗೆ. ಯಾಕಂದರೆ ಯಾರೂ ಕೂಡ ಸುಮ್ಮನೆ ಕೊಡಲ್ಲ ಆಯಿತಾ. ಅವ್ರಿಗೇನಾದರೂ ಯೂಸ್ ಆಗುತ್ತೆ ನಿಮ್ಮಿಂದ ಅಂತಂದರೆ ಮಾತ್ರ ಕೊಡ್ತಾರೆ. ಹುಡುಗರು ಜಾಣತನದಿಂದ ಇರಿ, ಇನ್ನೂ ಕೂಡ ಚೇಂಜಸ್ ಆಗೋಕ್ಕೆ ಹೋಗ್ಬೇಡಿ. ಎಸ್, ಈ ಒಂದು ಕಾರಿನ ಇಂಟೀರಿಯಲ್ಗಳನ್ನ ತೋರಿಸ್ತಿದ್ದೀನಿ. ಒಳಗಡೆ ಯಾವ ರೀತಿ ಇದೆ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಎಸ್, ಈ ಒಂದು ಕಾರಿನ ಒಂದು ಇಂಟೀರಿಯಲ್ಸ್ಗಳ ಸ್ಪೇಸು, ಇದು ಸ್ಟೇರಿಂಗ್ ಮತ್ತು ಇದರ ಒಂದು ಸ್ಕ್ರೀನು. ಎಸ್, ಈ ಒಂದು ಸ್ಕ್ರೀನ್ ಬಂದ್ಬಿಟ್ಟು 1.2 ಸೆಂಟಿಮೀಟರ್ ಆಗಿರ್ತಕ್ಕಂಥ ಸ್ಕ್ರೀನು ಲೈಟಲ್ಲಿ ಇದೆ, ಲೈಟ್ ವೇಟ್. ಎಸ್, ಇಲ್ಲಿ ಏನು ನೋಡ್ತಿದ್ದಾರೆ, ಇದು ಬಂದ್ಬಿಟ್ಟು ಎ ಸಿ ಕ್ವಾಲಿಟಿ ನೋಡೋದಾದರೆ ಅಪ್ ಟು ಎಲ್ಲರೂ ಕೂಡ ಕಂಫರ್ಟಲ್ಲಿ ಬರುತ್ತೆ, ಅಷ್ಟೊಂದು ಎ ಸಿ ಕ್ವಾಲಿಟಿಯಲ್ಲಿದೆ. ಸ್ಟೇರಿಂಗ್ ಚೆನ್ನಾಗಿದೆ ಸ್ನೇಹಿತರೆ. ಹೈ ಸ್ಪೀಡಲ್ಲಿ ಅಂದರೆ 120 ಕಿಲೋಮೀಟ್ರಲ್ಲೂ ಕೂಡ ನೀವು ಸ್ಟೇರಿಂಗ್ ಯೂಸ್ ಮಾಡಿದರೆ ಕಂಟ್ರೋಲಲ್ಲಿ ಸಿಗುತ್ತೆ. ಅಷ್ಟೊಂದು ಕಂಟ್ರೋಲಬಲ್ ಆಗಿರ್ತಕ್ಕಂಥ ಸ್ಟೇರಿಂಗು. ಮತ್ತು ಇದು ಕಂಟ್ರೋಲರ್ ಸ್ಪೇಸು ಅಂದರೆ ಒಂದು ಗ್ಲಾಸಸ್ ಕಂಟ್ರೋಲರ್, ಎ ಸಿ, ಏರ್ ಬ್ಯಾಗ್ ಮತ್ತು ಸೀಟ್ ಬೆಲ್ಟ್ ಇದೆಲ್ಲನೂ ಕೂಡ ಕಂಟ್ರೋಲ್ ಆಗುವಂಥ ಒಂದು ಸ್ಪೇಸ್ನಲ್ಲಿ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ. ಸೊ ಇಂಥ ಒಂದು ಕಾರು ನಿಮಗೆ ಬೇಕಾಗಿದ್ದರೆ ಅವ್ರಿಗೆ ನೀವು ಇಷ್ಟ ಆಗಬೇಕು. ಅವ್ರಿಗೆ ನೀವು ಇಷ್ಟ ಆಗಬೇಕು ಅಂದರೆ ಅವರ ಹೇಳಿರ್ತಕ್ಕಂಥ ಪಾಯಿಂಟ್ಗಳನ್ನು ಅಳವಡಿಸಿಕೊಂಡು ಹೇಳಬೇಕು. ಇದೆಲ್ಲನೂ ಕೂಡ ನಮಗೆ ಇಷ್ಟ ಆಗಿದೆ ಅಂತಂದರೆ ಬ್ರೋಕರ್ ಅವ್ರಿಗೆ ನೀವು ಇಷ್ಟ ಆಗಬೇಕು. ಬ್ರೋಕರ್ ಅವ್ರಿಗೆ ನೀವು ಇಷ್ಟ ಆದಾಗ ನೀವು ಅವ್ರ ಜೊತೆ ಮಾತಾಡುವಂತಹ ಕೆರಿಯರ್ ಮತ್ತು ನೀವು ಇರ್ತಕ್ಕಂಥ ಆಸ್ತಿ ಎಲ್ಲದರ ಗಮನದಲ್ಲಿಟ್ಟುಕೊಂಡು ಪ್ರಸ್ತುತ ಅವರು ನಿಮಗೆ ಒಂದು ಮೇಲಲ್ಲಿ ನಂಬರ್ ಕೊಡ್ತಾರೆ, ಅಲ್ಲಿಗೆ ಡೈರೆಕ್ಟಾಗಿ ಮಾತಾಡುವಂತಹ ಒಂದು ಕೆಲಸ ಆಗುತ್ತೆ. ಮುಂದಿಂದೆಲ್ಲನೂ ಕೂಡ ಬ್ರೋಕರ್ ಅವರು ಹೇಳ್ತಾರೆ. ನಾನು ಹೇಳಿರ್ತಕ್ಕಂಥದ್ದನ್ನು ಜಸ್ಟ್ ಫಾಲೋ ಅಪ್ ಮಾಡ್ಕೊಂಡು ಹೋಗಿ ಅಷ್ಟೇ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ತೆ, ಬಾಯ್.